ಇನ್ನು 2028ಕ್ಕೆ ದೇಶದಲ್ಲಿ ಕ್ಷೇತ್ರ ಮರುವಿಂಗಡಣೆ ಆಗಲಿದೆ. ಈಗ 543 ಸೀಟ್ ಬದಲಿಗೆ 846 ಸೀಟ್ ಆಗುತ್ತೆ. ಆದರೆ ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ದಕ್ಷಿಣ ಭಾರತದ ಎಲ್ಲಾ ಸಿಎಂಗಳು ಹೇಳ್ತಾ ಇದ್ದಾರೆ. ಅದೆಂಗೆ ಅನ್ಯಾಯ ಹೇಳ್ತೀನಿ, ಈ ರಿಪೋರ್ಟ್ ನೋಡಿಕೊಂಡು. ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಭಯ, ಅನ್ಯಾಯವಾಗಲ್ಲ ಅಂತ ಅಮಿತ್ ಶಾ ಅಭಯ. ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಚಿಂತೆ ಶುರುವಾಗಿದೆ. ತಮಿಳುನಾಡು 8 ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಆರೋಪ ಮಾಡಿದರು. ಆದರೆ ಆ ಆರೋಪ ಸುಳ್ಳು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ. ಜೊತೆಗೆ ಕ್ಷೇತ್ರ ಮರುವಿಂಗಡಣೆಯಾದರೆ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಸಿಗುತ್ತದೆ, ಒಂದೇ ಒಂದು ಕ್ಷೇತ್ರ ಕೂಡ ಕಳೆದುಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. आज ही एक मीटिंग करने जा रहे हैं कि डिलिमिटेशन में हम साउथ को अन्याय नहीं होने देंगे. श्रीमान स्टालिन जी, मोदी सरकार ने लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा. ಕ್ಷೇತ್ರ ಮರುವಿಂಗಡಣೆ ಇತಿಹಾಸ. ದೇಶದಲ್ಲಿ 3 ಬಾರಿ ಕ್ಷೇತ್ರ ಮರುವಿಂಗಡಣೆ ನಡೆದಿದೆ. 1951ರಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು. ಆಗ 494 ಸೀಟ್ ಆದವು. ಆಗ 7,30,000 ಜನಕ್ಕೆ ಒಂದು ಸೀಟ್ ಇತ್ತು. 1961ರಲ್ಲಿ ಹತ್ತತ್ರ 44 ಕೋಟಿ ಜನಸಂಖ್ಯೆ ಇತ್ತು. ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ 522ಕ್ಕೆ ಹೆಚ್ಚಿಸಲಾಯಿತು. ಆಗ 8,40,000 ಜನಕ್ಕೆ ಒಂದು ಸೀಟ್ ಆಗಿದೆ. 1971ರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರುವಿಂಗಡಣೆ ಆದಾಗ 55 ಕೋಟಿ ಜನಸಂಖ್ಯೆ ಇತ್ತು. ಅಂದು 543 ಸೀಟ್ ಮಾಡಲಾಯಿತು. ಅಂದಿನ ಲೆಕ್ಕಾಚಾರದ ಪ್ರಕಾರ 10,10,000 ಜನಕ್ಕೆ ಒಂದು ಸೀಟ್ ಇದೆ. ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನಂಬಿಕೆಗೆ ಅರ್ಹವಲ್ಲ. ಇದು ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಹುಟ್ಟಿಸುವ ದುರುದ್ದೇಶದಿಂದ ಕೂಡಿದೆ ಎಂದು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು 2028ಕ್ಕೆ ದೇಶದಲ್ಲಿ ಕ್ಷೇತ್ರ ಮರುವಿಂಗಡಣೆ ಆಗಲಿದೆ. ಈಗ 543 ಸೀಟ್ ಬದಲಿಗೆ 846 ಸೀಟ್ ಆಗುತ್ತೆ. ಆದರೆ ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ದಕ್ಷಿಣ ಭಾರತದ ಎಲ್ಲಾ ಸಿಎಂಗಳು ಹೇಳ್ತಾ ಇದ್ದಾರೆ. ಅದೆಂಗೆ ಅನ್ಯಾಯ ಹೇಳ್ತೀನಿ, ಈ ರಿಪೋರ್ಟ್ ನೋಡಿಕೊಂಡು. ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಭಯ, ಅನ್ಯಾಯವಾಗಲ್ಲ ಅಂತ ಅಮಿತ್ ಶಾ ಅಭಯ. ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಚಿಂತೆ ಶುರುವಾಗಿದೆ. ತಮಿಳುನಾಡು 8 ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಆರೋಪ ಮಾಡಿದರು. ಆದರೆ ಆ ಆರೋಪ ಸುಳ್ಳು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ. ಜೊತೆಗೆ ಕ್ಷೇತ್ರ ಮರುವಿಂಗಡಣೆಯಾದರೆ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಸಿಗುತ್ತದೆ, ಒಂದೇ ಒಂದು ಕ್ಷೇತ್ರ ಕೂಡ ಕಳೆದುಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. आज ही एक मीटिंग करने जा रहे हैं कि डिलिमिटेशन में हम साउथ को अन्याय नहीं होने देंगे. श्रीमान स्टालिन जी, मोदी सरकार ने लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा. ಕ್ಷೇತ್ರ ಮರುವಿಂಗಡಣೆ ಇತಿಹಾಸ. ದೇಶದಲ್ಲಿ 3 ಬಾರಿ ಕ್ಷೇತ್ರ ಮರುವಿಂಗಡಣೆ ನಡೆದಿದೆ. 1951ರಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು. ಆಗ 494 ಸೀಟ್ ಆದವು. ಆಗ 7,30,000 ಜನಕ್ಕೆ ಒಂದು ಸೀಟ್ ಇತ್ತು. 1961ರಲ್ಲಿ ಹತ್ತತ್ರ 44 ಕೋಟಿ ಜನಸಂಖ್ಯೆ ಇತ್ತು. ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ 522ಕ್ಕೆ ಹೆಚ್ಚಿಸಲಾಯಿತು. ಆಗ 8,40,000 ಜನಕ್ಕೆ ಒಂದು ಸೀಟ್ ಆಗಿದೆ. 1971ರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರುವಿಂಗಡಣೆ ಆದಾಗ 55 ಕೋಟಿ ಜನಸಂಖ್ಯೆ ಇತ್ತು. ಅಂದು 543 ಸೀಟ್ ಮಾಡಲಾಯಿತು. ಅಂದಿನ ಲೆಕ್ಕಾಚಾರದ ಪ್ರಕಾರ 10,10,000 ಜನಕ್ಕೆ ಒಂದು ಸೀಟ್ ಇದೆ. ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನಂಬಿಕೆಗೆ ಅರ್ಹವಲ್ಲ. ಇದು ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಹುಟ್ಟಿಸುವ ದುರುದ್ದೇಶದಿಂದ ಕೂಡಿದೆ ಎಂದು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇನ್ನು 2028ಕ್ಕೆ ದೇಶದಲ್ಲಿ ಕ್ಷೇತ್ರ ಮರುವಿಂಗಡಣೆ ಆಗಲಿದೆ. ಈಗ 543 ಸೀಟ್ ಬದಲಿಗೆ 846 ಸೀಟ್ ಆಗುತ್ತೆ. ಆದರೆ ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ದಕ್ಷಿಣ ಭಾರತದ ಎಲ್ಲಾ ಸಿಎಂಗಳು ಹೇಳ್ತಾ ಇದ್ದಾರೆ. ಅದೆಂಗೆ ಅನ್ಯಾಯ ಹೇಳ್ತೀನಿ, ಈ ರಿಪೋರ್ಟ್ ನೋಡಿ. ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಭಯ, ಅನ್ಯಾಯವಾಗಲ್ಲ ಅಂತ ಅಮಿತ್ ಶಾ ಅಭಯ. ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಚಿಂತೆ ಶುರುವಾಗಿದೆ. ತಮಿಳುನಾಡು 8 ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಆರೋಪ ಮಾಡಿದರು. ಆದರೆ ಆ ಆರೋಪ ಸುಳ್ಳು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ. ಜೊತೆಗೆ ಕ್ಷೇತ್ರ ಮರು ವಿಂಗಡಣೆಯಾದರೆ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಸಿಗುತ್ತದೆ, ಒಂದೇ ಒಂದು ಕ್ಷೇತ್ರ ಕೂಡ ಕಳೆದುಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. आज ही एक मीटिंग करने जा रहे हैं कि डीलिमिटेशन में हम साउथ को अन्याय नहीं होने देंगे. श्रीमान स्टालिन जी, मोदी सरकार ने लोकसभा में स्पष्ट किया है कि डीलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा. ಕ್ಷೇತ್ರ ಮರುವಿಂಗಡಣೆ ಇತಿಹಾಸ. ದೇಶದಲ್ಲಿ 3 ಬಾರಿ ಕ್ಷೇತ್ರ ಮರುವಿಂಗಡಣೆ ನಡೆದಿದೆ. 1951ರಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು. ಆಗ 494 ಸೀಟ್ ಆದವು. ಆಗ 7,30,000 ಜನಕ್ಕೆ ಒಂದು ಸೀಟ್ ಇತ್ತು. 1961ರಲ್ಲಿ ಹತ್ತತ್ರ 44 ಕೋಟಿ ಜನಸಂಖ್ಯೆ ಇತ್ತು. ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ 522ಕ್ಕೆ ಹೆಚ್ಚಿಸಲಾಯಿತು. ಆಗ 8,40,000 ಜನಕ್ಕೆ ಒಂದು ಸೀಟ್ ಆಗಿದೆ. 1971ರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರುವಿಂಗಡಣೆ ಆದಾಗ 55 ಕೋಟಿ ಜನಸಂಖ್ಯೆ ಇತ್ತು. ಅಂದು 543 ಸೀಟ್ ಮಾಡಲಾಯಿತು. ಅಂದಿನ ಲೆಕ್ಕಾಚಾರದ ಪ್ರಕಾರ 10,10,000 ಜನಕ್ಕೆ ಒಂದು ಸೀಟ್ ಇದೆ. ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನಂಬಿಕೆಗೆ ಅರ್ಹವಲ್ಲ. ಇದು ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಹುಟ್ಟಿಸುವ ದುರುದ್ದೇಶದಿಂದ ಕೂಡಿದೆ ಎಂದು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇನ್ನು 2028ಕ್ಕೆ ದೇಶದಲ್ಲಿ ಕ್ಷೇತ್ರ ಮರುವಿಂಗಡಣೆ ಆಗಲಿದೆ. ಈಗ 543 ಸೀಟ್ ಬದಲಿಗೆ 846 ಸೀಟ್ ಆಗುತ್ತೆ. ಆದರೆ ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ದಕ್ಷಿಣ ಭಾರತದ ಎಲ್ಲಾ ಸಿಎಂಗಳು ಹೇಳ್ತಾ ಇದ್ದಾರೆ. ಅದೆಂಗೆ ಅನ್ಯಾಯ ಹೇಳ್ತೀನಿ, ಈ ರಿಪೋರ್ಟ್ ನೋಡಿ. ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಭಯ, ಅನ್ಯಾಯವಾಗಲ್ಲ ಅಂತ ಅಮಿತ್ ಶಾ ಅಭಯ. ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಚಿಂತೆ ಶುರುವಾಗಿದೆ. ತಮಿಳುನಾಡು 8 ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಆರೋಪ ಮಾಡಿದರು. ಆದರೆ ಆ ಆರೋಪ ಸುಳ್ಳು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ. ಜೊತೆಗೆ ಕ್ಷೇತ್ರ ಮರು ವಿಂಗಡಣೆಯಾದರೆ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಸಿಗುತ್ತದೆ, ಒಂದೇ ಒಂದು ಕ್ಷೇತ್ರ ಕೂಡ ಕಳೆದುಕೊಳ್ಳುವುದಿಲ್ಲ ಎಂದು ಭರವಸೆ